ಜುನ್ಕ ಮಾಡುವ ವಿಧಾನ. ಕ್ಯಾಪ್ಸಿಕಮ್ ಕಡಲೆ ಹಿಟ್ಟಿನ ಜುನ್ಕ ಮಾಡುವ ವಿಧಾನ. ಇದು ಮಾಡ್ಕೊಳೋದಕ್ಕೆ 2 ಮೆಣಸಿನ್ಕಾಯಿ ತಗೊಳ್ಳಿ, ಕಟ್ ಮಾಡ್ಕೊಂಡಿರೋದು, ಮತ್ತು 2 ಈರುಳ್ಳಿನ ಹಚ್ಕೊಂಡು, ಮತ್ತು ಟೊಮೊಟೊ ಹಚ್ಕೊಳ್ಳಿ. ಕ್ಯಾಪ್ಸಿಕಮ್ ನಾನು ಹಚ್ಕೊಂಡಿದ್ದೀನಲ್ಲ ಆ ಥರ ಹಚ್ಕೊಳ್ಳಿ. ಇವನೇ ಹಚ್ಚಿದಾನ. ಮತ್ತು 2 ಟೊಮೊಟೊಗಳನ್ನ ತಗೊಳ್ಳಿ. ಈ ಥರ ಮಾಡಿಕೊಂಡು ಮತ್ತೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋಕ್ಕಿಡಿ. ಶೇಂಗಾ ಬೀಜ ಹುರಿಬೇಕು. ಮೊದಲು ಶೇಂಗಾ ಬೀಜವನ್ನು ಹುರಿದುಕೊಳ್ಳಿ. ಮತ್ತು ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿ ಮತ್ತು ಈರುಳ್ಳಿ ಹಾಕಿ ಕಟ್ ಮಾಡ್ಕೊಂಡಿರೋದು. ಇದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಬೀಜ ರುಬ್ಕೊಳ್ಳಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಮತ್ತು ಶೇಂಗಾ ಬೀಜ ರುಬ್ಕೊಳ್ಳಿ. ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕಿ 5 ಮಿನಿಟ್ಸ್ ಬಾಯ್ಲ್ ಮಾಡಿ. 5 ಮಿನಿಟ್ಸ್ ಬಾಯ್ಲ್ ಮಾಡಿ. ಇದನ್ನು ಸಾಲ್ಟ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು 1 ಚಮಚ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು 1 ಚಮಚ ಹಾಕೊಳ್ಳಿ ಅರಿಶಿಣ. ಅದನ್ನು ಬೆಳೆಸಿ ಮತ್ತು ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳಿ. ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಾವು ಕೂಡ ಈಗ ಮೊದಲನೇ ವಿಡಿಯೋ ಹಾಕ್ತಿರೋದು. ಈಗ ಸ್ವಲ್ಪ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ. ಈ ಥರ ಹೊಸ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಚಾನಲ್ ಇದೆ, ಅದರಲ್ಲೂ ಮತ್ತು ಫಾಲೋ ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಈಗ ಟೊಮೊಟೊ ಹಾಕಿ. ಈಗ ಟೊಮೊಟೊ ಹಾಕಿ ಲಾಸ್ಟಲ್ಲಿ. ಟೊಮೊಟೊವನ್ನು ಕೈ ಹಾಕಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ. ಟೊಮೊಟೊವನ್ನು ಚೆನ್ನಾಗಿ ತಿರುಗಿಸಿ. ಈಗ ರುಬ್ಬಿದ ಮಿಶ್ರಣ ಹಾಕಿ. ಇದು ಏನು ಗೊತ್ತಾ, ಶೇಂಗಾ ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ, ಗ್ರೀನ್ ಧನಿಯಾ, ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ದಪ್ಪ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನಾವು ಮುಂಚೆನೇ ಮಾಡಿಟ್ಕೊಂಡಿದ್ವಿ, ಅದಕ್ಕೆ ನಿಮಗೆ ತೋರಿಸ್ತಿಲ್ಲ. ಅನಂತರ ಚೆನ್ನಾಗಿ ಬಾಯ್ಲ್ ಮಾಡಿ. ಇದನ್ನು ಚೆನ್ನಾಗಿ ಬೇಯಿಸಿ ಬಾಯ್ಲ್ ಮಾಡಿ. ಓಕೆ, ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ತುಂಬ ಟೇಸ್ಟ್ ಕೊಡುತ್ತೆ. ಇದು ನಮ್ಮ ತಾಯಿಯ ಕೈ ರುಚಿ. ಇವರೇ ನೋಡಿ ಕಿಚನ್ನಲ್ಲಿ ಅಡುಗೆ ಮಾಡ್ತಿರೋದು. ಹಾಯ್, ಹೌ ಆರ್ ಯು? ಇದು ಬಾಯ್ಲ್ ಆದ ನಂತರ ಈಗ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿದ ಕಡಲೆ ಹಿಟ್ಟನ್ನು ತಡಿಲೆ ಕೈ ಹಾಕೋಣ ತಡೆಯ. ಮತ್ತೆ ಸ್ವಲ್ಪ ಆ ಮಿಕ್ಸಿಯಲ್ಲೇ ಎಷ್ಟು ಸಣ್ಣ ಮಿಕ್ಸಿಯಲ್ಲಿ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟು ಸ್ವಲ್ಪ ಅದಕ್ಕಿಂತ ಕ್ವಾಂಟಿಟಿ ನೋಡ್ಬಿಟ್ಟು ನೀರು ಹಾಕಿ. ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪ ಹಾಕಿ, ಸಾಕು ನೀರು ಬಿಡಿ. ಈಗ ಸ್ವಲ್ಪ ಬೇಯೋದಕ್ಕೆ ಬಿಡಿ, ಒಂದು 5 ನಿಮಿಷ. ಅದು ಸ್ಕಿಪ್ ಮಾಡ್ತಾರೆ. 5 ನಿಮಿಷ ಆದಮೇಲೆ ಗರಂ ಮಸಾಲ ಹಾಕಿ. ಗರಂ ಮಸಾಲ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ. ಇಲ್ಲ, ಸ್ಕಿಪ್ ಮಾಡಬೇಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಬೇಕು ಅಂದರೆ ನೀವು ಗರಂ ಮಸಾಲ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಅದು ಹಾಕಿ ಗರಂ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡಿ. ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಈಗ ಇದಕ್ಕೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು, ಕಡಲೆ ಹಿಟ್ಟು ಒಂದು ಇಷ್ಟು ಪಾತ್ರೆಯಲ್ಲಿ ಅದು ಕಡಲೆ ಹಿಟ್ಟು ಹಾಕೊಂಡು ಮತ್ತೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಬಿಟ್ಟು ಕಡಲೆ ಹಿಟ್ಟನ್ನು ಮಸಾಲ ಕ್ಯಾಪ್ಸಿಕಮ್ ಮಸಾಲಕ್ಕೆ ಹಾಕಿ. ಟೇಸ್ಟ್ ನೋಡಿ ನೀವೇ ಹೇಳ್ತೀರಾ, ನಮಗೆ ಕಮೆಂಟ್ ಮಾಡ್ತೀರಾ ಹೇಗಿರುತ್ತೆ ಅಂತ. ನೀವು ಒಂದ್ಸಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಮಾಡಿಕೊಟ್ರೆ ಟಿಫನ್ ಬಾಕ್ಸಿಗೆ ಮತ್ತೆ ಕೇಳ್ತಿರ್ತಾರೆ ಅವರು ಮಾಡಿಸೋದಕ್ಕೆ. ಆ ಥರ ಇರುತ್ತೆ ಇದು.
ನೋಡಿ ಕೊನೆಯವರೆಗೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಾವು ನೋಡಿ ಕ್ವಾಂಟಿಟಿ ನೋಡ್ಕೊಂಡು ನೀರು ಕಡಿಮೆ ಅನ್ಸಿದ್ರೆ ಮಾತ್ರ ನೀರು ಹಾಕಿ ಮೇಲಿಂದ, ಓಕೆ? ಇಲ್ಲ ಬಿಸಿನೀರು ಹಾಕ್ಬೋದು, ತಣ್ಣೀರು ಕೂಡ ಹಾಕ್ಬೋದು. ಬಿಸಿನೀರು ಹಾಕಿದ್ರೆ ಓಕೆ, ತಣ್ಣೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಬಿಸಿನೀರು ಹಾಕಿದ್ರೆ ಬೇಗ ಗಟ್ಟಿ ಆಗ್ಬಿಡೋ ಇದು ಚೆನ್ನಾಗಿ ಬರುತ್ತೆ. ಇದು ದಾವಣಗೆರೆ ಸ್ಟೈಲಿನ ಒಂದು ಇದು ರೆಸಿಪಿ. ದಾವಣಗೆರೆ ಬೆಣ್ಣೆ ದೋಸೆ ಯಾವ ಥರನೋ ಆ ಥರ ದಾವಣಗೆರೆ ಜುನ್ಕಾ ಇದು, ಅಂದರೆ ಕ್ಯಾಪ್ಸಿಕಮ್ ಸ್ಪೆಷಲ್ ಜುನ್ಕಾ. ಇದು ನೋಡಿ, ನೀವು ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮಗ ಟೇಸ್ಟ್ ನೋಡೋಕೆ ಕರೆದಿದ್ದೀನಿ, ನೋಡ್ತಾನೆ. ಮಮ್ಮಿ ತುಂಬ ಚೆನ್ನಾಗಿದೆ ಮಮ್ಮಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಅವ್ರು ನಮ್ಮ ಮಗ. ಈಗಿನ ರೆಸಿಪಿ ಮುಗಿದಿದೆ. ರಶ್ಮಿ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ. ಥ್ಯಾಂಕ್ ಯು. ಈಗ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾನೆ. ಅದು ಒಂದು ಸ್ವಲ್ಪ ನೋಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕುದಿಸಿಕೊಳ್ಳಿ, ಓಕೆನಾ? ನಮ್ಮ ರೆಸಿಪಿ ಇಷ್ಟ ಆದರೆ ಒಂದು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಜುನ್ಕಾ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ನೋಡ್ರಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ರೆಡಿ ಟು ಈಟ್. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಜುನ್ಕಾ.